ಹಲೋ ಸ್ನೇಹಿತರೆ, ಮೊನ್ನೆ ಇನ್ನು ವರ್ಷ ಕಾವೇರಿ ಅವರು ವರುಣ್ ಮೇಲೆ FIR ಮಾಡಿದ್ದು ಎಲ್ಲರಿಗೂ ಸಹ ಗೊತ್ತೇ ಇದೆ. ನಂತರ ನ್ಯೂಸ್ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವಿಷಯ ಹಬ್ಬಿದ್ದು ಇದು ಎಲ್ಲ ಸುಳ್ಳು ಎಂದು ವಿಷಯ ನಡೆದ ಬಗ್ಗೆ ಕ್ಲಾರಿಟಿ ಕೂಡ ವರ್ಷ ಕಾವೇರಿ ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡಿದ್ದರು. ನಂತರ ನಡೆದ ವಿಷಯ ಬಗ್ಗೆ ಸಂಪೂರ್ಣವಾಗಿ ವರ್ಷ ಕಾವೇರಿ ಅವರು ಹೇಳಿದ್ದರು. ನನ್ನ ಕೆಲವು ವಿಡಿಯೋಸ್ ವರುಣ್ ಅವರ ಹತ್ತಿರ ಇತ್ತು. ನಾನು ಅವರಿಗೆ ಕೆಲವೊಂದು ಸರಿ ಕಾಲ್ ಮಾಡಿ ಡಿಲೀಟ್ ಮಾಡಲು ಕೇಳಿಕೊಂಡಿದ್ದೆ. ಅವರು ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ನಂತರ ಅವರ ಸ್ನೇಹಿತರಿಗೂ ಕೂಡ ಹೇಳಿದ್ದೆ, ಅವರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಆದರೆ ನನ್ನ ನೆಕ್ಸ್ಟ್ ಲೈಫಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಎಂದು ಇವರು ಮಾತು ಕೂಡ ಕೇಳ್ತಾ ಇಲ್ಲ ಎಂದು FIR ನಾನು ಮಾಡಿದ್ದೆ. ನಂತರ ಪೊಲೀಸವರು ಅವ್ರನ್ನ ಕರೆಸಿ ನನ್ನ ಎದುರೇ ಕೆಲವೊಂದು ವಿಡಿಯೋಸ್ನ ಡಿಲೀಟ್ ಮಾಡಿದ್ದರು. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆದರೆ ನ್ಯೂಸಲ್ಲಿ ಬೇರೆ ಬೇರೆ ರೀತಿ ವಿಷಯಗಳು ಹಬ್ಬಿದೆ, ಅದೆಲ್ಲವೂ ಸುಳ್ಳು, ಅದು ಯಾವುದು ಕೂಡ ನಂಬಬೇಡಿ ಎಂದು ವರ್ಷ ಕಾವೇರಿ ಅವರು ಹೇಳಿದ್ದರು. ನಂತರ ಇದೆಲ್ಲ ನಡೆದ ಮೇಲೆ ವರ್ಷ ಕಾವೇರಿ ಅವರು ಕಿರಿಕೀರ್ತಿ ಅವರ ಜೊತೆ ಒಂದು ಇಂಟರ್ವ್ಯೂ ಕೂಡ ಏರ್ಪಾಟ್ ಮಾಡಿ ಅದರಲ್ಲಿ ಮಾತಾಡಿದ್ದಾರೆ. ವರ್ಷ ಕಾವೇರಿ ಹಾಗೂ ವರುಣ್ ಆರಾಧ್ಯ ಮಧ್ಯೆ ನಡೆದ ಗಲಾಟೆ, ಲವ್ ಬ್ರೇಕಪ್ ಹಾಗೂ ಡಿಪ್ರೆಷನ್ ಎಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಆದರೆ ಅವರು ಹೇಳಿರುವುದರಲ್ಲಿ ಯಾವುದೇ ರೀತಿ ಸುಳ್ಳು ಇಲ್ಲ ಎಂದು ಮೇಲ್ಗಡೆನೆ ಕಾಣ್ತಾ ಇದೆ. ಆದರೆ ಕೆಲವರು ಮಾತ್ರ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಅದರ ಬಗ್ಗೆ ವರ್ಷ ಕಾವೇರಿ ಅವರು ಸ್ವಲ್ಪನೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಓಪನ್ ಅಪ್ ಆಗಿ ಹೇಳಿದ್ದಾರೆ. ಆದರೆ ವರುಣ್ ಅವರು ಹಾಕಿದ್ದ ಬ್ಲಾಕ್ ಮೇಲ್ ಹಾಗೂ ಕೆಲವೊಂದು ಅವಾಚ್ಯ ಶಬ್ದಗಳು ನಿಜ ಎಂದು ಕಿರಿಕೀರ್ತಿ ಅವರ ಬಳಿ ಹೇಳಿಕೊಂಡಿದ್ದಾರೆ. ಅವರು ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಎಂದು ಕೂಡ ಹೇಳಿದ್ದಾರೆ. ಆದರೆ ಇದನ್ನು ವರುಣ್ ಅವರು ಸುಳ್ಳು ಎಂದು ಹೇಳಿದ್ದಾರೆ. ಇದೆಲ್ಲ ಆದ ನಂತರ ವರುಣ್ ಅವರು ಕೂಡ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಅವರು ಅದರಲ್ಲಿ ಹೇಳಿದ್ದಾರೆ, ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಲವ್ ಬ್ರೇಕಪ್ ಆಗಿದೆ. ಅವರು ಕೂಡ ತಪ್ಪು ಮಾಡಿದ್ದಾರೆ, ನಾನು ಕೂಡ ತಪ್ಪು ಮಾಡಿದ್ದೀನಿ ಎಂದು ವರುಣ್ ಅವರು ಹೇಳಿದ್ದಾರೆ. ಇದೆಲ್ಲ ನೋಡಿದ ಮೇಲೆ ವರ್ಷ ಅವರಿಗೆ ತುಂಬ ಕೂಡ ಬೇಜಾರ ಆಗಿದೆ. ಹಾಗೆ ವರುಣ್ ಅವರು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅದು ಡೈರೆಕ್ಟಾಗಿ ವರ್ಷ ಅವರದ್ದೇ ಎಂದು ತಿಳಿದು ಬರುತ್ತಿದೆ. ಆದರೆ ಅದರ ಸ್ಟೋರಿ ನೋಡಿದರೆ ವರುಣ್ ಹಾಗೂ ವರ್ಷ ಅವರ ಬ್ರೇಕಪ್ ವಿಷಯದ ಬಗ್ಗೆ ಎಂದು ತಿಳಿದು ಬರ್ತಿದೆ. ಇಬ್ಬರು ಕೂಡ ಜಾಲಿಯಾಗಿ ತಿರುಗ್ತಾ ಇರ್ತಾರೆ. ನಂತರ ಒಂದು ಬೆಳಗ್ಗೆ ಕಾಲ್ ಮಾಡಿ, ನಾನು ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಕೂರ್ಗಿಗೆ ಅಂತ ಹೇಳಿದ್ದಾರೆ. ನಂತರ ಸರಿ ಎಂದು ಕಾಲ್ನ ಕಟ್ ಮಾಡಿರ್ತಾರೆ. ಆದರೆ ಆಗ ಒಂದು ಹುಡುಗಿ ಜೊತೆ ಇರೋದನ್ನ ನೋಡಿ ತುಂಬ ಬೇಜಾರಾಗಿರ್ತಾರೆ. ಇದು ಇಂಡೈರೆಕ್ಟಾಗಿ ವರ್ಷ ಅವರೇ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಇದನ್ನು ನೋಡಿದ ತಕ್ಷಣ ವರ್ಷ ಅವರಿಗೆ ತುಂಬ ಬೇಜಾರಾಗಿ ಇಂದು ಬೆಳಗ್ಗೆ ಒಂದು ಸ್ಟೇಟಸ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಒಂದು ಪೇಜ್ನ ಬರೆದು ಅದರಲ್ಲಿ ವರುಣ್ ಅವರು ಹಾಕಿದ್ದ ವರ್ಷ ಅವರಿಗೆ ಮೆಸೇಜ್ ಕಳಿಸಿದ್ದಾರೆ. ಅದರಲ್ಲಿ ನೋಡಿದರೆ ನಿಜವಾಗಿಯೂ ವರುಣ್ ಅವರು ಇಷ್ಟು ಅಸಭ್ಯವಾಗಿ ಮಾತಾಡ್ತಾರೆ ಎಂದು ಅನುಮಾನ ಮೂಡುತ್ತಿದೆ. ಕೆಲವೊಂದು ಮೆಸೇಜ್ಗಳನ್ನ ನೋಡಿದರೆ ನಿಜವಾಗ್ಲೂ ಅದು ಅಸಭ್ಯ ಅಂದರೆ ಅಸಭ್ಯವಾಗಿ ಕಾಣ್ತಾ ಇದೆ. ನಿನ್ನ ರೇಪ್ ಮಾಡ್ತೀನಿ, ಏನು ಮಾಡ್ಕೋತೀಯ, ಏನಾದರೂ ಕಿತ್ಕೋತೀಯ ಅಂತ ಕೆಲವೊಂದು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಅದರಲ್ಲಿ ವರ್ಷ ಅವರು ಬರೆದಿದ್ದಾರೆ, ಇದು ಸಿಂಪತಿಗೋಸ್ಕರ ಮಾಡಿದ್ದೀನಾ ಅಂತ ಇದರಲ್ಲೇ ತಿಳಿದು ಬರ್ತಿದೆ. ವರುಣ್ ಅವರು ಎಷ್ಟು ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ಇಳಿದಿದ್ದಾರೆ ಎಂದು. ನಿಮಗೆ ವರುಣ್ ಬಗ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.